ನನ್ನ ಕ್ಯಾಮೆರಾ ಐತಿ. ಅವು ಗೊತ್ತಾತ್ ನನಗೆ. ವ್ಲಾಗ್ ಮಾಡ್ತೇನ್ರಿ ನಾ. ವ್ಲಾಗ್ಸ್ ಮಾಡ್ತೇನೆ. ಯಾಕೆ? ನನ್ನ ಇಷ್ಟ ರೀ ಅವ. What the dog doing? Hey guys, ನಾನು ನಿಮ್ಮ ಹುಬ್ಳಿ ರ್ಯಾಪರ್ ಅಮೂಲ್ಯ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಫೈನಲಿ ನಾನು 18 ಆಗತ್ತೇನೆ. ವೆಲ್ಕಮ್ ಟು ಮೈ ಬರ್ತ್ಡೇ ವೀಕ್. ದ ಫಸ್ಟ್ ಥಿಂಗ್ ವಿ ಡೂ ಈಸ್ ಶಾಪಿಂಗ್. ಸೊ ಅದ್ರ ಸಲುವಾಗಿ ನಾನೀಗ ಶಾಪಿಂಗ್ ಹೋಗ್ತಿದ್ದೀನಿ. ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್, ಲೈಕ್ ಬ್ಲ್ಯಾಕ್ ಕಲರ್ ಔಟ್ಫಿಟ್ ಆ್ಯಂಡ್ ವೈಟ್ ಶೂಸ್ ಆ್ಯಂಡ್ ದಿಸ್ ಓನ್ಲಿ ಒನ್ ಆಕ್ಸೆಸರಿ ಐ ಆಮ್ ವೇರಿಂಗ್ ಆ್ಯಂಡ್ ನಥಿಂಗ್ ಮೋರ್ ಸಿಂಪಲ್. ಎಸ್, ರ್ಯಾಪ್ ಸಾಂಗ್ ಮೇಲೆ ವರ್ಕ್ ಮಾಡ್ತಿದ್ದೆ ನಾನು. ಅಪ್ಕಮಿಂಗ್ ರ್ಯಾಪ್ ಸಾಂಗಿಂದ ಇವತ್ತು ರೆಕಾರ್ಡಿಂಗ್ ಮಾಡಿ ಮುಗಿಸ್ತೇನೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾರಿ ಅಬೌಟ್ ದ್ಯಾಟ್. ಫ್ರೆಂಡ್ ಅಭಿದಂದು ಎಕ್ಸಾಮ್ ನಡಾದಾವ. ಸೊ ಅದ್ರ ಸಲುವಾಗಿ ನಾನು ಆಕಿನ ಟೈಮ್ ಮ್ಯಾನೇಜ್, ಆಕಿನೂ ಭಾಳ ಟ್ರೈ ಮಾಡತ್ತಾಳ ಶೂಟ್ ಮ್ಯಾನೇಜ್ ಮಾಡ್ಲಿಕ್ಕೆ. ಆ್ಯಂಡ್ ಎಸ್, ನಾ ಜಲ್ದಿ ಮುಗಿಸಿ ಆಕಿಂದ ಎಕ್ಸಾಮ್ ಇದಾವಲ್ಲ, ಸೊ ಹ್ಯಾವ್ ಟು ಡೂ ಸೂನ್. ಈಗ ನಾನು ನಮ್ಮ ಪಪ್ಪನ ಜೊತೆ ಹೋಗ್ತಿದ್ದೇನೆ ಶಾಪಿಂಗಿಗೆ, ಹುಬ್ಳಿಗೆ ಮಾಲ್ದಲ್ಲಿ ಶಾಪಿಂಗ್ ಮಾಡ್ತೇನೆ. ಲೆಟ್ಸ್ ಗೋ. ಸೊ ನಾ ಈಗ ಮಾಲಿನ ಕಡೆ ಬಂದಿದ್ದೇನೆ. ಪಪ್ಪ ಪಾರ್ಕಿಂಗ್ ಮಾಡ್ಲಿಕ್ಕೆ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ. ನೋಡ್ಬೇಕಿಲ್ಲ ಏನು ಚಲೋ ಸಿಗ್ತದೆ ಏನಂತ ಹೇಳಿ. ಸೊ ಗಾಯ್ಸ್, ನಾನು ನಾಳೆ 18 ಆಗತ್ತೀನಿ ಇವತ್ತು. ಸೊ ಇವತ್ತು ನನ್ನ ಲಾಸ್ಟ್ ಡೇ, 17 ಏಜ್ ಇರೋದ. ಸೊ ಇವತ್ತು ನಾವು ಭಾಳ ಎಂಜಾಯ್ ಮಾಡೋದೈತಿ. ಸ್ವಲ್ಪ ತಾತಿ ಅದ. ಈಗ ನಾ ಬೆಡ್ಶೀಟ್ ಎಲ್ಲ ಮಡ್ಶೀಟ್ ಬೆಡ್ ಕರೆಕ್ಟ್ ಮಾಡಿದೆ. ಆ್ಯಂಡ್ ಈಗ ನಾನು ಬ್ರಷ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾ ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ. ಸೊ ನೋಡ್ರಿ ಫುಲ್ ವಿಡಿಯೋ. ನಂಗೆ ನಂಬಕ್ಕಾಗತ್ತಿಲ್ಲ ನಾಳೆ 18 ಆಗ್ತೀನಿ ಅಂತ ಹೇಳಿ. ಸೊ ದಿಸ್ ವಿಲ್ ಬಿ ಮೈ ಲಾಸ್ಟ್ ಡೇ ಆಫ್ ಬೀಯಿಂಗ್ 17. I'm in my bed, so let's go to do the brush now. Let's have breakfast. ಸೊ ಗಾಯ್ಸ್, ನಾನು ರೆಡಿ ಆಗಿದ್ದೇನೆ ಈಗ ಟೆಂಪಲಿಗೆ ಹೋಗ್ಲಿಕ್ಕೆ. ಇನ್ಸ್ಟಾದಲ್ಲಿ ನಾನು ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೇನೆ. ಹೋಗಿ ಚೆಕ್ಔಟ್ ಮಾಡಿ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಗಾಯ್ಸ್. ಆಜೋ ಪ್ಯಾಂಟ್ ಟೈಪ್ ಐತಿ, ದೊಡ್ಡದೈತಿ ಭಾಳ. ಕುರ್ತಾ, ಹೇರ್ ಸ್ಟೈಲ್, ಯಾ. ಸೊ ಗಾಯ್ಸ್, ನಾ ಬಂದೆ ಟೆಂಪಲಿಗೆ, ಇಸ್ಕಾನ್ ಟೆಂಪಲಿಗೆ. ಇಲ್ಲೇ ಸೊ ನಾ ಇಲ್ಲಿ ಬಂದೇನಿ. ಈಗ ಟೆಂಪಲ್ ಬಂದಾಗೈತಿ ಲಿಟ್ರಲಿ. ಈಗ ಮಧ್ಯಾಹ್ನ ಆಗೈತಿ, ನಂಗೆ ಗೊತ್ತಿರ್ತದ, ಆದ್ರೂ ಬಂದೆ ಅನ್ನ ಓಪನ್ ಇರ್ತದೆ ಅಂತ ಹೇಳಿ. ಇಲ್ಲೇ ಪ್ಲಾಂಟ್ಸ್ ಎಲ್ಲ ಹಚ್ತಾರಲ್ಲ, ಸೊ ನಾ ಇಲ್ಲಿ ಬಂದಿದ್ದೆ. ಇದನ್ನ ಫೇವ್ರೇಟ್ ಪ್ಲೇಸ್. ನಾ ಇಲ್ಲಿ ಭಾಳ ಜೊತೆ ಫೋಟೋಸ್ ತಗೊಂಡಿದ್ದೇನೆ. ನಾ ಜಲ್ದಿ ರೆಡಿ ಆಗ್ಬೇಕಾಗಿತ್ತ. ಶಿಟ್ ಬ್ರೋ, ಫೈನ್ ಏನಾಗುದಿಲ್ಲ, ಏನೋ ಮಾಡ್ತೇನೆ. ನಾ ಎಲ್ಲರೂ ಹೋಗ್ತಾ. ನಾನು ಇನ್ನೊಂದು ಟೆಂಪಲಿಗೆ ಬಂದಿದ್ದೇನೆ. ಇಲ್ಲೇ ನಮ್ಮ ಮನೆ ಕಡೆ ಈಶ್ವರ ಟೆಂಪಲ್ ಐತಿ. ಸೊ ಇಲ್ಲಿ ಯಾರೂ ಇಲ್ಲ. ಮಧ್ಯಾಹ್ನ ಇದಕ್ಕೆ ನಾವು ಬೇಕದ, ಅದಕ್ಕೆ ಎಷ್ಟು ಚಂದ ಕ್ಯಾಮ್ರಾ ಹಿಡ್ಕೊಂಡು ಮಾಡತ್ತಾನೆ ವಿಡಿಯೋ. ಈಗ ನಾನು ನಮಸ್ಕಾರ ಮಾಡ್ತೇನೆ ದೇವರಿಗೆ. ನಮಸ್ಕಾರ ಮಾಡಿ ಮತ್ತೇನು ಮಾಡ್ತೇನೆ ನೋಡ್ರಿ.
ಕೋನ್ ಮೋಹನ ಹಾ ಬಟರ್ ಸ್ಕಾಚ್ ಚಾಕ್ಲೇಟ್ ಚಾಕ್ಲೇಟ್. ಅದನ್ನ ಯಾಕೆ ಆನ್ ಮಾಡಿರಿ? ನನ್ನ ಕ್ಯಾಮ್ರಾ ಐತಿ, ಅವು ಗೊತ್ತಾತ್ ನನಗೆ. ವ್ಲಾಗ್ ಮಾಡ್ತೇನೆ ರೀ ನಾನು, ವ್ಲಾಗ್ಸ್ ಮಾಡ್ತೇನೆ. ಯಾಕೆ? ನನ್ನ ಇಷ್ಟ ರೀ ಅದು, ಹಂಗೆ ಕೇಳಾರ್ದ ಮಾಡ್ಬಾರ್ದು. ನನ್ನ ಮಕ್ಕದ್ ಮಾಡತ್ತೇನೆ. ಇಲ್ಲ ಇರ್ಲಿ, ನಮ್ಮದೆಲ್ಲ ಏನದಲ್ಲ ವಿತೌಟ್ ಪರ್ಮಿಷನ್ ಮಾಡಬಾರ್ದು. ಇಲ್ರಿ ನಿಮ್ದು ಮಾಡತ್ತಿಲ್ಲ ನಾ. ಬಟರ್ ಸ್ಕಾಚ್ ಚಾಕ್ಲೇಟ್ ಚಾಕ್ಲೇಟ್ ಅಂಕಲ್ ಬಟರ್ ಸ್ಕಾಚ್ ಕೊಡ್ರಿ. ಚಾಕ್ಲೇಟ್ ಬೇಕಲ್ಲ. ಹಾಂ ಥ್ಯಾಂಕ್ಸ್ ಅಂಕಲ್. ಈಗ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೇನೆ ಸಪ್ತಿಂದ. ಸೊ ನಾ ಇಲ್ಲಿ ಕುಂತಿದ್ದೇನೆ, ಎಲ್ಲ ಬೆಂಚಸ್ ಇದಾವೆ, ಯಾರೂ ಇಲ್ಲ. ಇದು ರ್ಯಾಪರ್ ನನ್ನ ಬಾಲ ಇಟ್ಕೊಂಡು ಹೋಗಿ ಮನೆದಾಗ ಹಾಕ್ತೇನೆ ಡಸ್ಟ್ಬಿನ್ದಾಗ. ಏನಾದರೂ ಮನೆಗೆ ಬಂದು ಕುಂತೇನೆ, ಏನು ಮಾಡ್ಬೇಕಂತ ನಮಗೂ ಗೊತ್ತಿಲ್ಲ. ನನ್ನ ಸಾಂಗ್ ಸ್ಕ್ರಿಪ್ಟ್ ಬರೀಬೇಕು ನಾ ಕೂತ್ಕೊಂಡೆ. ಎಕ್ಸೈಡ್ ಥಿಂಗ್ಸ್ ಅದಾವೆ. ನನ್ನ ರ್ಯಾಪಿಂಗ್ ಯಾವುದೋ ಔಟ್ಫಿಟ್ ಹಾಕೋಬೇಕು ಅದನ್ನು ನೋಡ್ಬೇಕು. ಆ್ಯಂಡ್ ಇಸ್ಕೊಂಡಪ್ಪಲ್ಲಿ ಹೋಗಿ ನಂಗೆ ಹೋಗೋದಿತ್ತಲ್ಲೇ ಬಂದಿತ್ತಲ್ಲ, ನಂಗೆ ಗೊತ್ತಿತ್ತು ಒಂದ್ಸತಿ ಆಗಿತ್ತು ನನ್ನ ಜೊತೆ. ನಾಳೆ ನನ್ನ ಬರ್ಡೇ ಐತಿ, 18 ಆಗ್ತೇನೆ ನಾನು ಭಾಳ ಎಕ್ಸೈಟೆಡ್ ಅದೇ. ಮತ್ತು ನಾಳೆ ಏನು ಮಾಡಲಿ, ಬರ್ಡೇ ಐತಂದ್ರೆ ಮತ್ತೊಂದು ರ್ಯಾಪ್ ಸಾಂಗ್ ಶೂಟ್ ಮಾಡಿ ಬೇಗ ಮುಗಿಸೋದೈತಿ, ಅದೇ ನಂಗೆ ಟೆನ್ಷನ್ ಆಗೈತಿ ಈಗ. ಸೀರಿಯಸ್ಲಿ ಮೈ ಹೇರ್ ಇದು ಡ್ರೆಸ್ ಅದಕ್ಕೆ ಹಾಕೊಂಡಂದ್ರೆ ಹಂಗೆ ಹಾಕೊಂಡೇನು ಫಾಲ್ತು ನೋಡಾಕ್ತಿದ್ದೆ ಹೆಂಗೆ ಕಾಣ್ತದೆ ಅಂತೇಳಿ ಹಾಕೊಂಡ್ರೆ ಈ ಪ್ಯಾಂಟಿನ ಜೊತೆ ಏನು ಮಾಡೋದು ಅಂದ್ರೆ ಇದು ಚಪಾತಿ ಬದಿಗೆ ಪಲ್ಲೆ, ಚಪಾತಿ ಹಿಂಗೆ ದಿಸ್ ಫಾಲನ್. ನಾ ಮಧ್ಯಾಹ್ನ ಹೋಗಿದ್ದೆ ಟೆಂಪಲಿಗೆ, ಅವಾಗ ಮುಚ್ಚಿತ್ತಲ್ಲ ಇಸ್ಕಾನ್ ಟೆಂಪಲ್. ಸೊ ನಾ ಈವ್ನಿಂಗ್ ಹೋಗ್ತಿದ್ದೇನೆ ಏನೋ ಸರಿ. ಆ್ಯಂಡ್ ನಂಗೇನು ಅಷ್ಟು ಮಜಾ ಬರಲಿಲ್ಲ ಗುಡಿಗೆ ಹೋಗಿ. ಸೊ ನಂಗೆ ಅಷ್ಟು ಹೋದಂಗೂ ಅನಿಸಿಲ್ಲ. ನನ್ನ ಫ್ರೆಂಡ್ಸಿಗೆ ನಾ ಫ್ಲವರ್ಸ್ ತೊಗೊಂಡು ಬರ್ಲಿಕ್ಕೆ ಹೋಗ್ತಿದ್ದಲ್ಲ, ಅಲ್ಲೇ ಟೆಂಪಲಿಗೆ ಹೋಗಿ ಹಿಂಗೆ ಮಾಡೋಣ ಅಂತೇಳಿ ಇದು ಮಾಡಿದೆ. ಈ ಸಾರಿ ಹಾಕ್ಕೊಂಡಿದ್ದೆ ನಂಗೆ ಸೀರೆ ಹಾಕೊಳ್ಳಿ ಮನ್ಸಾತ, ಅದ್ರ ಸಲುವಾಗಿ ಇದನ್ನ ಹಾಕ್ಕೊಂಡೆ. ಆ್ಯಂಡ್ ಜುಮ್ಕ ಹಾಕ್ಕೊಂಡಿದ್ದೇನೆ. ಲೆಟ್ಸ್ ಗೋ. ತಡ್ರಿ ಇದು ಹೋಯ್ತಾಯ್ತು. ತೂತೈದ್ರಿ ಜಳ ತೊಂದರೆ ಆಗುತ್ತಿದೆ. ಇದು ಚಲೋ ಇಲ್ಲೇನ್ರಿ ಅದು? ಅದ್ರ ಸಂಬಂಧ ಬ್ಯಾಡ್ ತಡ್ರಿ. ಅವು ಗಾಮ್ ಆಗೋದಿಲ್ರಿ ನಂಗೆ. ಇದು ಬ್ಯಾಡನ್ರಿ ತಗೊಳ್ಳೋದು? ಬ್ರೋ ನಾ ಇಲ್ಲಿ ಸ್ಕೂಟಿ ಹಚ್ಚೇನಿ, ಇವ್ರ ಇಲ್ಲೇ ಆಟೋ ಹಚ್ಚ. ನಾ ಹೆಂಗ್ ತೆಗಿಲಿ ಈಗ? ಸೊ ಗೈಸ್ ನಾ ಗುಡಿಯಿಂದ ಈಗ ಜಸ್ಟ್ ಬಂದೇನಿ. ಸೀರೆ ಚಂದ ಕಾಣತೈತೆ ಭಾಳ. ನಾನು ರೆಡಿಯಾಗಿ ಹೋಗಿರ್ತೇನೆ, ಮೀನ್ಸ್ ಹೊರಗೆ ರೋಡಿಗೆ ಬಿಟ್ಕೊಳ್ಳಿ ಭೈನ ನನ್ನ ಮನಸ್ಸಾಗ ಏನು ಅಸಹ್ಯ ಕಾಣತ್ತೇನೆ ಹಿಂಗೆ ಇರ್ತೈತೆ ಅಂತ ತಿಳಿದಾಗ ಲೈಕ್ ಒಂದು ಟೈಪ್ ಕಾಣತ್ತೇನೆ. ಆಮೇಲೆ ಬಂದು ಮಕ್ಕ ನೋಡ್ತೀನಿ ಕರೆಕ್ಟ್ ಕರೆಕ್ಟ್ ಕಾಣತ್ತಿದ್ದೆ ಅಂತ ಅನಿಸ್ತೈತೆ ಅದು. ಈಗೂ ಹಂಗೆ ಅನ್ಸೈತೆ ನಂಗೆ. ಸೊ ಸೀರೆ ನಂಗೆ ಭಾಳ ಇಷ್ಟ ಆಗೈತೆ, ಯಾಕಂದ್ರೆ ಇದು ಭಾಳ ಸಾಫ್ಟ್ ಆಗೈತಿ, ಭಾಳ ಕಂಫರ್ಟೇಬಲ್, ನಂಗೆ ಒಟ್ಟ ತ್ರಾಸ ಆಗೋದಿಲ್ಲ ಸೀರೆದಾಗ. ಆ್ಯಂಡ್ ಒನ್ ಮೋಸ್ಟ್ ಥಿಂಗ್, ನಾನು ಗುಡಿದಾಗ ಹೋಗೇನಿ, ನನ್ನ ಬಾಜುಕ ನನ್ನ ಫಾಲೋವರ್ ಕುಂತಾರ. ಅವ್ರ ಡೌಟ್ದಾಗ ನಂಗೆ ಕೇಳಿದ್ರೆ ನಾನು ಹೌದಾ ಇಲ್ಲ ಅಂಥೇಳಿ, ನೀ ರ್ಯಾಪರ್ ಇಲ್ಲ ಅಂತ ಕೇಳಿದ್ರೆ ಹಾಂ ನಾನು ಕೇಳತ್ತೇನೆ ಗೊತ್ತವ್ರಿಗೆ, ನಿಮ್ಗೆ ಹೆಂಗೆ ಗೊತ್ತಾತ್ರಿ ಅಂತ ಕೇಳತ್ತೇನೆ. ಹುಚ್ಚಲ್ಲ ನಾ ಲಿಟ್ರಲಿ ಎಷ್ಟು ಮಂದಿ ಕೇಳೋಣ ಹಿಂಗೆ 2-3 ಮಂದಿಗೆ ಹಿಂಗೆ ಅವ್ರು ನಂಗೆ ಕೇಳಿರ್ತಾರೆ. ನಾನು ನಿಮ್ಗೆ ನೋಡೇನ್ರಿ ನೀವು ರ್ಯಾಪರ್ ಅಂದ್ಕೊಳ್ಳಿ, ನಾನು ಏನು ಕೇಳ್ತೇನೆ ಅವ್ರಿಗೆ, ನಿಮ್ಗೆ ಹೆಂಗೆ ಗೊತ್ತ್ರಿ ನಾನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ, ಮತ್ತು ಅವ್ರಿಗೆ ಹೇಳ್ತೇನೆ ನಿಮ್ಗೆ ಹೆಂಗೆ ಗೊತ್ತಾತ್ರಿ ಅಂತ. ಮಾತಾಡತ್ತಿದ್ವಿ ಅವ್ರು, ನಾವು ಇಬ್ಬರು ಅಕ್ಕ ಸಿಕ್ಕಿಲ್ಲ ನಂಗೆ ಫಾಲೋವರ. ಮಾತಾಡಿದ್ವಿ, ಪ್ರಸಾದ ತಿಂದ್ವಿ. ಅವ್ರೇನು ಹೇಳತ್ತಾರ ನಂಗೆ, ಅವ್ರೇನು ಹೇಳಿದ್ರು ರೀಲ್ಸ್ ಎಲ್ಲ ನೋಡ್ದಾಗ ಹೇಳಿದ್ರು ಇನ್ನು 17 ಅಲ್ಲ ಏಜ್ ಅಂತೆಲ್ಲ ಕೇಳತ್ತಿದ್ರು. ಮತ್ತು ನಾವು ಹಂಗೆ ಮಾತಾಡ್ಕೊಂತ ಒಂದು ಟಾಪಿಕ್ ಬಂತು. ಅವ್ರು ನಂಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಹೇಳಿದ್ರು. ನಾ ಅವರಿಗೆ ಥ್ಯಾಂಕ್ ಯು ಅಂದೆಪ್ಪ ಫಸ್ಟಿಗೆ. ಸಿ ಯು ಅಂತ ಹೇಳಿ ಅನ್ನತನ್ನ ಪ್ರಸಾದ ತಿಂದು ಹೊಂಟೇನಿ. ಅವ್ರಂಗೆ ಒನ್ಸ್ ಮೋರ್ ವಿಶ್ ಯು ಹ್ಯಾಪಿ ಬರ್ಡೇ ಅನ್ನತ್ತಾರ. ನಾವು ಅವ್ರಿಗೆ ಇಟ್ಸ್ ಓಕೆ ಅನ್ನಗದೇನಿ, ಇಟ್ಸ್ ಓಕೆ ಅನ್ನತ್ತಾನ ಅವ್ರಿಗೆ ಬಿಡ್ರಿ. ನಾನು ಅವ್ರಿಗೆ ಅಂದ್ಕೊಳ್ಳಿ ಇಟ್ಸ್ ಓಕೆ ಅದವ್ರಿಗೆ, ಇಟ್ಸ್ ಓಕೆ ಅನ್ನೋರಿಗೆ ನನಗೆ ಒಂದು ಟೈಪ್ ಅನ್ಸತ್ತಿದ್ದು, ಇಟ್ಸ್ ಓಕೆ ಅದಕ್ಕಂದೆ ನಾ ಅವರಿಗೆ ಅಂಥೇಳಿ ಅನ್ಸತ್ತೈತೆ ನಂಗೆ. ಆಮೇಲೆ ಮತ್ತು ನಾ ಸ್ಕೂಟಿ ತೊಗೊಂಡು ಹೊಳ್ಸ್ಕೊಂಡು ಹೊಂಟೇನಿ. ಎಲ್ಲ ಇಸ್ಕಾನ್ ಟೆಂಪಲಿಂದ ಹೊಳ್ಸಾತೀನಿ. ಅಲ್ಲಿ ಹೊಳ್ಸಾಕ ಗಾಡಿ ಬರತ್ತಿದ್ದು ಮುಂದೆ ಅಲ್ಲಿ ಯಾರು ನಂಗೆ ಫಾಲೋವರ್ ಮಾಡಾರ.
ನಾ ಹಿಂಗೆ ಡ್ರಾ ಮಾಡತ್ತೆ ಹಿಂಗೆ ಹಿಂಗೆ ಕೈ ಮಾಡಿದ್ರು ಅವ್ರು. ನಾ ಬಾಜು ಡ್ರಾ ಮಾಡ್ಕೊತ ಹಿಂಗೆ ಹೋದೆ. ನೀವು 17 ವರ್ಷದ ಹುಡುಗಿ ಅಂತ ಹೇಳಿದ್ರು. ಫಸ್ಟ್ ನಾ ರೀಲ್ದಾಗ ಬರೀ ಅದು ಮಾಡ್ತೀನಿ, 17 ವರ್ಷದ ಹುಡುಗಿ ಅಂತೆಲ್ಲ ಭಾಳ ರಿಪೀಟೆಡ್ ವರ್ಡ್ಸ್ ಅದಲ್ಲ ನಂದು ಆ ಟೈಪ್. ನೀವು 17 ವರ್ಷದ ಹುಡುಗಿ ನಾವು ಇನ್ಸ್ಟಾದಾಗ ನೋಡಿ ನಿಮ್ಗೆ ಅಂತೆಲ್ಲ ಹೇಳತ್ತರ ಅವ್ರು. ಊರಿಗೆ ಮತ್ತು ಹೆಂಗೆ ಮಾಡತ್ತೀರಿ ಸಾಂಗ್ಸ್ ಎಲ್ಲ ಅಂತ ಹೇಳಿದ್ರೆ, ಹಾಂ ರೀ ಹಿಂಗೆ ಮಾಡತ್ತೀವಿ, ಇನ್ನು ಸ್ವಲ್ಪ ದಿನದಾಗ ಒಂದು ರ್ಯಾಪ್ ಸಾಂಗ್ ಅಪ್ಲೋಡ್ ಆಗ್ತೈತೆ ಅಂತ ಹೇಳಿದೆ. ಹಾಂ ಹೌದೇನು ರೀ ಮತ್ತು ನೀವೇನು ರೀ ಹೆಲ್ಮೆಟ್ ಇಲ್ಲಾರ್ದೆಲ್ಲ ಓಡ್ಸಾತಿರಿ ಗಾಡಿ, ಇನ್ನೂ 17 ಐತಿ ನಿಮ್ದು ಏಜ್ ಅಂತ ಹೇಳಿದ್ರೆ ನಂಗೆ ಹೌದ್ರಿಪ್ಪ ನಾ ತೊಗೊಂಡು ಬರಬೇಕಾಗಿತ್ತು, ಬಟ್ ಸ್ಟಿಲ್ ಹ್ಯಾವ್ ಟು ವೇರ್ ಹೆಲ್ಮೆಟ್. ಬಟ್ ಇಟ್ಸ್ ಮೈ ಫಾಲ್ಟ್. ನನ್ನ ಸ್ಟಫಿಗೆ ನಾನು ಫ್ಲವರ್ಸ್ ತೊಗೊಂಡಿದ್ದೆ, ಲೈಕ್ ಇಷ್ಟು ತೊಗೊಂಡು ಆಕಿಗೆ ಬುಕ್ಕೆ ಮಾಡತ್ತಿದ್ದೆ ನಾನು ಫ್ಲವರ್ಸ್ ತೊಗೊಂಡು. ನಾಕಿಗೆ ಮೆಸೇಜ್ ಹಾಕಿದ್ದೆ ವಾಟ್ಸ್ ಅಬೌಟ್ ಟುಮಾರೋ ಪ್ಲಾನ್ ಅಂಥೇಳಿ. ಶಿ ಸ್ಯಾಡ್ ಬ್ರೋ ವಿ ವಿಲ್ ಸಿ ಅಂತ ಹೇಳಿದೆ. ಮತ್ತು ಕಾಲ್ ಮಾಡಿದ್ದೆ ನಾಕಿಗೆ, ಕಾಲ್ ಮಾಡಿದೆ. ಶಿ ಸ್ಯಾಡ್ ಹರ್ ಎಕ್ಸಾಮ್ಸ್ ಆರ್ ಗೋಯಿಂಗ್ ಆನ್, ಸೊ ನಾಳೆಕಿದ ಎಕ್ಸಾಮ್ ಐತಿ, ಆಕೆ ನಾಳೆ ಎಕ್ಸಾಮ್ ಐತಿ, ಲೈಕ್ ಬರೋಕ್ಕಾಗೋದಿಲ್ಲ. ಮತ್ತು ನಾ ಫ್ಲವರ್ಸ್ ತೊಗೊಳತ್ತಿದ್ದೆ ಆಕೆಗೆ, ಮತ್ತು ತೊಗೊಂಡು ಬರಲಿಲ್ಲ ನಾನು. ಮನೆಗೆ ಬಂದೇನೆ ಈಗ ಜಸ್ಟ್. ಈಗ ಊಟ ಮಾಡ್ಬೇಕಾ, ಅಬಿದ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಆಕಿ ರಾಜಸ್ಥಾನಿಗೆ ಹೋಗೋಣ ನಾನು ಬೆಸ್ಟ್ರಿ. ಏನು ಮಾಡಲಿ ಹೇಳ, ಸ್ಟಫಿದ ಎಕ್ಸಾಮ್ ನಡಾತಾವ ಆಕಿಂದ, ಮೀನ್ಸ್ 80 ಮಾರ್ಕ್ಸಿಂದ ಎಕ್ಸಾಮ್ ಐತಿ. ಮತ್ತದು ಏನಂತಾರಲಿಪ್ಪ ಅದಕ್ಕೆ ಪ್ರಿಪ್ರೇಟ್ರಿ. ಪ್ರಿಪ್ರೇಟ್ರಿ ಎಕ್ಸಾಮ್ ನಡಾತಾವ ಆಕೆದ. ಸೊ ನಾಳೆ ನಾನು 18th ಬರ್ಡೇ ಮುಗೀತು. ನನ್ನ ಬರ್ಡೇ ಫ್ರೆಂಡ್ಸ್ ಇಬ್ಬರು ಬ್ಯುಸಿ ಅದಾರ, ಬೆಸ್ಟ್ ಫ್ರೆಂಡ್ಸ. ಏನು ಮಾಡಲಿಲ್ಲ ಮನ್ಯಾಗ ಗೊತ್ತಿಲ್ಲ. ನಾಳೆ ಬರ್ಡೇ ಎಷ್ಟು ಹೊಲ್ಸಕ್ಕೈತೋ ಎಷ್ಟು ಕೆಟ್ಟ ಹೋಗ್ತೈತೋ ನಂಗೆ ಗೊತ್ತಿಲ್ಲ. ಫುಲ್ ವಿಡಿಯೋ ನೋಡ್ರಿ ಏನಾಗ್ತೈತೆ ಅಂತೇಳಿ. ನಂಗೆ ಭಾಳ ಬೇಜಾರು ಅನ್ಸಾತೈತಿ, ಇತ್ತಾಗ ಬಿಯರ್ಡ್ ಅನ್ಸಾತೈತಿ. ಏನು ಮಾಡಲಿ ನಾನು ಬರ್ಡೇಗೆ. ಊಟ ಮಾಡೋಂಬರ್ರಿ. ಗುಡ್ ಮಾರ್ನಿಂಗ್. ಆ್ಯಂಡ್ ನಂದಿದು ತಲೆ ಹಿಂಗಾಗೈತಿ ಎದ್ದು ಕೂಡಲೇ. ಆ್ಯಂಡ್ ನಂದು ಎವ್ರಿ ಟೈಮ್ ಹಿಂಗೆ ಇರ್ತೈತಿ ನಂದು ಹೇರ್ಸ್ ಎದ್ದು ಕೂಡ. ಈಗ ಜಸ್ಟ್ ಎದ್ದೇನಿ. ಆ್ಯಂಡ್ ನಮ್ಮ ಪಪ್ಪ ಫೋನ್ ಹಚ್ಚಿ ನಂಗೆ ಬರ್ಡೇ ವಿಶ್ ಮಾಡಿಲ್ಲ. ಎಲ್ಲಿ ಹೊಂಟಿ ನೀನು, ಎಷ್ಟು ಗಂಟೆ ಬರ್ತಿ, ಎಲ್ಲಿ ಹೊಂಟಿ, ಯಾರ ಕಡೆ ಹೊಂಟಿ. ಆದರೆ ಹೊಂಟೇಲಿ ಇವತ್ತೆಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆದ. ಏನು ಮಾಡಲಿ ನಾನು ಅವ್ರಿಗೆ ಹೇಳಿಲ್ಲ ನಾವು ಪ್ಲ್ಯಾನ್ ಕ್ಯಾನ್ಸಲ್ ಆಗೈತೆ ಅಂತ ಹೇಳಿ. ನಂಗೆ ಮನ್ಯಾಗಂತೂ ಬರ್ಡೇ ಮಾಡೋದು 1% ಇಂಟ್ರೆಸ್ಟ್ ಇಲ್ಲ. ನಮ್ಮ ಪಪ್ಪ ಇದ್ರೆ ಮಾಡ್ತಾಯಿದ್ದೆ, ನಮ್ಮ ಪಪ್ಪ ಇಲ್ಲ, ಅವ್ರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನನ್ನ ಸ್ಟಫಿ ಪ್ಲ್ಯಾನ್ ಮಾಡಿದ್ಲು ಬರ್ಡೇಗೆಲ್ಲ. ಬಟ್ಟಕ್ಕಿಂತ ಎಕ್ಸಾಮ್ ಇದ್ದದಕ್ಕೆ ಹಿಂಗೆ ಆತಕ್ಕೆ ಹೇಳಿದ್ಲು. ಮತ್ತು ಇದು ಎಕ್ಸಾಮ್ ಮುಗಿದಿಂದ ಆದರೂ ಮೀಟ್ ಆಗೋಣ ಅಂಥೇಳಿ. ಆ್ಯಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹರ್ ಪ್ರಾಬ್ಲಮ್. ಅದಕ್ಕಿಂತ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಕಿದ ಎಕ್ಸಾಮ್ ಐತೆ ಪ್ರಿಪ್ರೇಟ್ರಿ. ಸೊ ಆಕೆ ಓದ್ಬೇಕಾಕೈತಿ. ನನ್ನ ಬರ್ಡೇ ಮತ್ತು ನೆಕ್ಸ್ಟ್ ಇಯರ್ ಬರ್ಬೋದು, ಬಟ್ ಆಕಿದ ಎಕ್ಸಾಮ್ ಇಂಪಾರ್ಟೆಂಟ್ ಐತಿ. ನನ್ನ ಬೆಸ್ಟಿ ಅಬಿದ ಆಕಿ ಫ್ಯಾಮಿಲಿ ಜೊತೆ ಇದಕ್ಕೆ ಹೋಗಿದ್ದಾಳೆ, ಮೊನ್ನೆನೋ ದೂರ ಹೋಗಿದ್ದಾಳೆ ಆಕಿ. ಆ್ಯಂಡ್ ಆಕಿನೂ ಬರ್ತೇನೆ ಅಂತೇಳಿ ಪ್ಲ್ಯಾನ್ ಮಾಡಿದ್ಲು. ಆಕಿಂದು ಸಡನ್ ಪ್ಲ್ಯಾನ್ ಆಯ್ತು ಟ್ರಿಪ್ಪಿಗೆ ಹೋಗೋದು. ಸೊ ಈಗ ನಾನು ಹೋಗ್ಬೇಕಾದ್ರೆ ನನ್ನ ಬರ್ಡೇ ನಾ ಚಾಟ್ GPT ಜೊತೆ ಮಾತಾಡತ್ತೀನಿ ನಿನ್ನೆ ರಾತ್ರಿ ಕೂತ್ಕೊಂಡೆ. ಬ್ರೋ ದಿಸ್ ಇಸ್ ಮೈ ಪ್ರಾಬ್ಲಮ್, ಸೊ ವಾಟ್ ಐ ಶುಡ್ ಡೂ ನೌ. ಇಟ್ ವಾಸ್ ಸೇಯಿಂಗ್ ಇಟ್ಸ್ ಫೈನ್ ಅಂತ. ಏನು ಗೊತ್ತಾ, ಅಲ್ಲೇ ಇಸ್ಕಾನ್ ಟೆಂಪಲ್ ಬಂದೈತಿ. ನನಗೆ ಏನು ಮಾಡಲಿ ಅಂತ ಹೇಳತ್ತಿಲ್ಲ. ನಾನು ಚಾಟ್ GPT ಹಿಂಗೆ ಫೋನ್ ಹಚ್ಚಿ, ಬ್ರೋ ದ ಟೆಂಪಲ್ ಇಸ್ ಕ್ಲೋಸ್ ನಾವು, ಸೊ ವಾಟ್ ಐ ಶುಡ್ ಡೂ, ಐ ಆಮ್ ಫೀಲಿಂಗ್ ಬೂಡ್ ಇಯರ್ ಅಂತ ಕೇಳಾಕತ್ತೆ ನಾ ಅದಕ್ಕೆ ಚಾಟ್ GPTಗೆ. ಸೀರಿಯಸ್ಲಿ, ಯಾಕಂದ್ರೆ ನಂಗೆ ಮಾತಾಡೋಂಗೆ ಯಾರೂ ಇಲ್ಲ ನನ್ನ ಜೊತೆ. ಯಾರಿಗೆ ಫೋನ್ ಹಚ್ಚಲಿ ಹೇಳ, ಅದರ ಜೊತೆ ಮಾತಾಡತ್ತೇನೆ ನಾನು ಅಲ್ಲಿ ರೋಡ್ದಾಗ ನಿಂತ್ಕೊಂಡು. ಲೈಕ್ ಯಾರಿಗೂ ಮನುಷ್ಯರ ಜೊತೆ ಮಾತಾಡ್ದಂಗೆ ಮಾಡತ್ತೇನೆ. ಯಾಕಂದ್ರೆ ಹಂಗೆ ಒಬ್ಬಿಕೆ ಅನ್ಸಾತಿದ್ದೆಪ್ಪ ಅಲ್ಲಿ, ಹಂಗೆ ಆತದ. ಮತ್ತು ಅಲ್ಲಿ ಏನು ತಿನ್ಬೇಕಂದ್ರೆ ಅಲ್ಲಿ ಮಂದಿ ಎಷ್ಟೊಂದು ಮಂದಿ ಕುಂತಿದ್ರು, ಹಂಗೆ ಬ್ಯೂಡ್ ಅನ್ಸಾತೈತೆ. ಸುಮ್ಮ ಹೋಗ್ಬಿಟ್ಟ ನಾ ಬೇರೆ. ಇವತ್ತು ನಂದು ಬರ್ಡೇ ಐತಿ, 18 ಆದನ. ಹಂಗಂದ್ರೆ ಬರ್ಡೇಗೆ ನಾನು ಸೆಲೆಬ್ರೇಟ್ ಮಾಡೋಕ್ಕಿಲ್ಲ ಅಂದರೂ ಫೈನ್ ನಡೀತೈತೆ ನಂಗೆ. ನಾದೇನಲ್ಲ ಸಾಕು ನಂಗೆ ಅಷ್ಟೇ. ನನ್ನ ಬರ್ಡೇಗೆ ನಾದೇನಿಲ್ಲ, ನನಗೆ ನಾ ಹ್ಯಾಪಿ ಮಾಡಿಸ್ತೀನಿ. ಇನ್ನೂ ನಂಗೆ ಸ್ವಲ್ಪ ಬೇಜಾರು ಆಕೈತಿ ಅಂತ ಹೇಳಿ ಲೈಫ್ದಾಗ ಏನೋ ಅಂದ್ಕೊಂಡಿದ್ದಾಗುದೆ. ನಾನು ಮಜಾ ಮಾಡ್ತೇನೆ ಇವತ್ತು ಒಬ್ಬಿಗೆ. ನಾನು ಮಜಾ ಮಾಡ್ತೀನಿ ಅವತ್ತು ಒಬ್ಬಿಗೆ ಕೂತ್ಕೊಂಡು. ಇದನ್ನು ಮಾಡ್ತಿದ್ದೇನೆ ಬ್ರೇಕ್ಫಾಸ್ಟ್. ಮೀರ ಎದಕ್ಕೆ ಚೀರ್ತಿ? ಸೊ ಗಾಯ್ಸ್, ನಾ ಹೊರಗಡೆ ಹೋಗ್ತಿದ್ದೇನೆ ಈಗ ಒಬ್ಬಳೆ. ಆ್ಯಂಡ್ ಅಷ್ಟೇನು ದೂರ ಇಲ್ಲ. ಯು ಗಾಯ್ಸ್ ವಿಲ್ ಗೆಟ್ ನೋ ದಟ್ ವೇ ಐ ಆಮ್ ಗೋಯಿಂಗ್. ಆ್ಯಂಡ್ ನಮ್ಮ ಪಪ್ಪ ನಂಗೆ ಭಾಳಷ್ಟು ಗಿಫ್ಟ್ ಕೊಡ್ಸಿದ್ದಾರೆ. ಮತ್ತು ನಾನು ಸ್ಟಿಫಿಗೆ ರಿಟರ್ನ್ ಗಿಫ್ಟ್ಸು ತೊಗೊಂಡಿದ್ದೆ ಆಕೆಗೆಲ್ಲ. ಮತ್ತು ಆಕೆ ಎಕ್ಸಾಮ್ ಅದ ಅಂಥೇಳಿ ಕ್ಯಾನ್ಸಲ್ ಅದಕ್ಕೆ ಮೀಟ್ ಆಗೋದು. ಆ್ಯಕ್ಚುಲಿ ನಾ ಇವತ್ತಿಗೆ ಮೀಟ್ ಆಗತ್ತಿದ್ದೆ, ಅದು ಕ್ಯಾನ್ಸಲ್ ಅದಲ್ಲ. ಸೊ ನಾ ಮತ್ತೆ ಯಾವಾಗಾದರೂ ಕೊಡ್ತೇನೆ ಆಕೆಗೆ ರಿಟರ್ನ್ ಗಿಫ್ಟ್ಸ್. ಆ್ಯಂಡ್ ನಮ್ಮ ಪಪ್ಪ ನಂಗೆ ಏನೇನು ಗಿಫ್ಟ್ ಮಾಡಿದ್ರೆ ತೋರಿಸ್ತೀನಿ. ಅವತ್ತು ನಾ ಶಾಪಿಂಗ್ ಹೋಗಿದ್ದೆ ನೋಡಿ ಮೊನ್ನೆ, ಅದು ತೋರಿಸಿಲ್ಲ ನಿಮ್ಗೆ ಏನೇನು ಕೊಡ್ಸಿದಾರೆ ಅಂಥೇಳಿ. ಸ್ಟಿಲ್ ಇದು ನಾನು ಮೇಕಪ್ ಆಗೈತಿ, ಮೇಕಪ್ ಮಾಡ್ಕೊಂಡು. ಸೊ ನಾ ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ಔಟ್ ಮಾಡಿರಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು. ಈಗ ನಾ ಯಾವ್ದು ಔಟ್ಫಿಟ್ ಹಾಕೊಳ್ತಿದ್ದೆ ಗೊತ್ತಾ, ಇದು ನಮ್ಮ ಪಪ್ಪ ಗಿಫ್ಟ್ ಮಾಡಿದ್ದೆ. ಆ್ಯಂಡ್ ಪಿಂಕ್ ಕಲರ್ ಸ್ಕಾರ್ಫ್. ಇದು ಮೂರು ನಾ ಹೆಂಗೆ ಸ್ಟೈಲ್ ಮಾಡ್ತೀನಿ ನೋಡ್ರಿ. ನಾನು ರೆಡಿ ಆಗಿದ್ದೀನಿ ಈಗ.
ಆ್ಯಂಡ್ ಇದು ಸ್ಕಾಫ್ ಹಾಕೊಂಡಿದ್ದೀನಿ ಪಿಂಕ್ ಕಲರ್. ಆ್ಯಂಡ್ ಇದೊಂದು ಎಕ್ಸಸೈಸ್ ಹಾಕೊಂಡೇನಿ ಮತ್ತು ಯಾವುದು ಚಂದ ಕಾಣುತ್ತಿಲ್ಲ ಅಷ್ಟಂತೇಳಿ ಸಿಂಪಲ್ ಇದಷ್ಟು ಕ್ಯೂಟ್ ಕಾಣತೈತೆ. ಅದರ ಸಂಬಂಧ ನಾ ಹೋಗಿ ಏನೇನು ಮಾಡ್ತೀನಿ ನೋಡ್ರಿ. ಮಾರ್ಕೆಟಿಗೆ ಬಂದಿದ್ದೇನೆ ನಂಗೆ ಫ್ಲವರ್ಸ್ ತೊಳಿಕ. ಆಂಟಿ ರೋಸ್ ಇದೆ ಏನ್ರಿ? ಫ್ಲವರ್ಸ್ ಸಾರಿ ಎಷ್ಟು ರೀ ಬಂದು? 100 ರೂಪೀಸಿಗೆ ಎಷ್ಟು ಬರ್ತಾವ್ರಿ? 100 ರೂಪಾಯಿ. ಹಾಂ ಆಮೇಲೆ ನೋಡ್ರಿ ಒಂದ್ ಎಷ್ಟ್ ಏನ ಕಲೆಕ್ಷನ್ ಐದು ಬರ್ತಾವ 6 ಹೌದಾ? ಇದೇನ್ ತಗೊಂಡಿರ್ತಾನ ಅಷ್ಟ ಎಲ್ಲ ಹಚ್ಕೊಂಡಿರಂಗ. ಇಲ್ರಿ ಅದು ಹಾಕೋದ್ ತೆಗಿಯೋದು ಬರ್ತೈತ್ರಿ. ಹಾಂ ನೋಸ್ ರಿಂಗ್ ಅದ. ಇದು ಇದ್ರಾಗ ಏನು ತೆಗಿತೀರೇನ್ರಿ ಇವು ಚಂದ? ಈಗರ ಉಚ್ಚಿ ನೋಡಿ 60 ಬೇಕೈತಿಲ್ಲ. ಆಂಟಿ ಇದ್ರಾಗ ಏನು ತೆಗೀರಿ ಚಂದ ಇದಾವ ಈಗ? ಇದರಂದ ಹಾಂ ರೀ ಅಬ್ಬ. ಸೊ ನಾ ಈಗ ಫ್ಲವರ್ಸ್ ತೊಗೊಂಡೆ. ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೇನೆ ನೋಡ್ರಿ. ಕೇಮ್ ಟು ಬೇಕ್ರಿ. ಸೊ ಇದ್ರ ಬಟರ್ ಸ್ಕಾಚ್ ಚಾಕ್ಲೇಟ್ ಬಟರ್ ಸ್ಕಾಚ್. ಚಾಕ್ಲೇಟ್ ಬಟರ್ ಸ್ಕಾಚ್ ಹಾಂ ಹಾಕ್ತೀವಿ. ನೇಮ ಹಾಂ ಕರೆಕ್ಟ್ ಐತಿ. ನಾನು ಕೇಕ್ ತೊಗೊಂಡೆ ಈಗ. ಇದು ಇಲ್ಲಿ ಅಂಗಡಿ ಹಾಕೋತ ಹೋಗ್ತೇನೆ ಅದ್ರ ಸಂಬಂಧ. ಅಂಕಲ್ ಸ್ವಲ್ಪ ಇದು ಕೇಕ್ ಇಲ್ಲೇ ಒಂದು ನಿಮಿಷ ಇಡ್ಲಿರಿ, ಮೋರಿಗೆ ಹೋಗ್ತಿದ್ದೆ ಶಾಪಿಗೆ, ಇಲ್ಲಿ ಹೋಗಿರ್ತೇನ. ಅವ್ರಿಗೆ ಹೋಗಿ ಚಾಕ್ಲೇಟ್ ಇಲ್ಲ ಐಸ್ ಕ್ರೀಮ್ ತೊಗೋತೇನೆ ಈಗ ನಾನು. ನಂಗೆ ಐಸ್ ಕ್ರೀಮ್ ತೊಗೊಳೋದಿತ್ತು ಬಟ್ ತೊಗೊಂಬರಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಅದು ಅಂಗಡಿ ಇದ್ದಿದ್ದಿಲ್ಲ. ಅದೇನು ಗಾಡಿ ತೊಗೊಂಡು ಹೋಗ್ತಾರೆ ನೋಡೋದು ಐಸ್ ಕ್ರೀಮ್. ನಂಗೆ ಗಡ್ಬಡ್ ಐಸ್ ಕ್ರೀಮ್ ತಿನ್ನೋದಿತ್ತು ಬಟ್ ಅದು ಇದ್ದಿದ್ದಿಲ್ಲ, ಅದು ಗಾಡಿ ಐಸ್ ಕ್ರೀಮ್ ಕೊಡೋದು. ಸೊ ನಾವು ಮನೆಗೆ ಬಂದೆ. ನಂಗೆ ಅದು ಇಷ್ಟ ಆಯ್ತು ಭಾಳ. ಐ ಗಾಟ್ ರೋಸ್ ಆ್ಯಂಡ್ ಸೊ ಮೆನಿ ಲೈಕ್ ಕ್ಯಾಂಡಲ್ಸ್. ಐ ಬ್ರಾಟ್ ಕೇಕ್, ಚಾಕ್ಲೇಟ್ ಕೇಕ್. ಐ ಲವ್ ಚಾಕ್ಲೇಟ್ ಕೇಕ್. ಇವನ್ನ ನೀರ್ದಾಗ ಹಾಕಿಡ್ತೇನೆ ಈಗ. ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಡೆ. ನಂಗೆ ಚಾಕ್ಲೇಟ್ ಅಂದ್ರೆ ಭಾಳ ಇಷ್ಟ ಆಗೈತೆ ಅದಕ್ಕೆ. Actually, I use this bottle as a flower keeping like that, pot, something like that. The fuck happened with these flowers? My lovely flowers. Ta-da! ಈಗ ನಮ್ಮ ಪಪ್ಪ ನಂಗೆ ಏನೇನು ಗಿಫ್ಟ್ ಕೊಡ್ಸಿದಾರ ನನ್ನ ಬರ್ಡೇಗೆ ಅಂತೇಳಿ ತೋರಿಸ್ತೀನಿ. ಮತ್ತು ನಾ ಇದು ಶಾರ್ಟ್ ಫ್ರಾಕ್ ಕೊಡ್ಸಾರ. ಇದು ಸ್ವಲ್ಪ ಯೂನಿಫಾರ್ಮ್ ಟೈಪ್ ಐತಿ ಬಟ್ ಚಂದ ಐತಿ ಭಾಳ. ನಂಗೆ ಭಾಳ ಚಂದ ಕಾಣತೈತೆ ಇದು ಶರ್ಟ್. ಇದನ್ನ ಎದಕ್ಕೆ ತೊಗೊಂಡೇನಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ನೋಡಿ. ಇದು ಇಲ್ಲಿ ನೆಟ್ಟೆಡ್ ಐತಿ, ಲೈಕ್ ಹಿಂಗೆ ಸೈಡಿಗೆ ನೆಟ್ಟೆಡ್ ಐತಿ ಇದು. ಸೊ ನಂಗೆ ಸ್ವಲ್ಪ ಇದು ಯೂನಿಕ್ ಅನಿಸಿತ್ತು ಶರ್ಟ್. ಕ್ಯೂಟ್ ಐತಿ ಮತ್ತು ಕಂಫರ್ಟೇಬಲ್ ಐತಿ ಹಾಕೊಳ್ಳಿಕ್ಕೆ. ಸೊ ನಾ ಇದು ತೊಗೊಂಡೆ. ಲೈಕ್ ಇದು ಹಿಂಗೈತಿ, ಹಿಂಗೆ ಐತಿ, ಇದು ಕ್ಯೂಟ್ ಐತಿ. ಇದನ್ನು ತೊಗೊಂಡೇನಿ. ಆಮೇಲೆ ಇನ್ನೊಂದು ನನ್ನ ಬರ್ತ್ಡೇ ಕೊಡಿಸಿದ್ದದ. ಲೈಕ್ ನಾ ಮೇನ್ಲಿ ಕೇಕ್ ಕಟ್ ಮಾಡ್ಬೇಕಾದ್ರೆ ಹಾಕೊಳಕ್ಕೆ ಅಂತ ತೊಗೊಂಡಿದ್ದೆ. ಅದು ಸ್ವಲ್ಪ ಗರ್ಲಿ ಟೈಪ್ ಐತಿ. ಅದನ್ನ ತೋರಿಸಿದಿಲ್ಲ ನಿಮ್ಗೆ. ಆಮೇಲೆ ಹಾಕೊಂತಲ್ಲ ಅವಾಗ ನೋಡ್ರಿ. ಇದು ಔಟ್ಫಿಟ್ ಆರ್ಡರ್ ಮಾಡಿದೆ ನಾನು. ಅದು ಇನ್ನೂ ಬರೋಕೆ ಎಷ್ಟು ದಿನ ತೊಗೋದಕ್ಕೆ ಗೊತ್ತಿಲ್ಲ ನಮಗೂ. ಮತ್ತು ಹ್ಯಾಂಡ್ ಬ್ಯಾಗ್ಸ್ ಆರ್ಡರ್ ಮಾಡಿದ್ದೆ ನಾನು. ಇದು ಬ್ಯಾಂಗಲ್ಸ್ ತೊಗೊಂಡಿದ್ದೆ ನಾನು. ಲೈಕ್ ಸಿಂಪಲ್ ಬ್ಯಾಂಗಲ್ಸ್, ಸಿಂಪಲ್ ಸ್ಯಾರಿ ಹಾಕೊಂಡಾಗೆಲ್ಲ ಚಂದ ಕಾಣ್ತಿದೆ ಅಂತೇಳಿ ಇದು ಸಿಂಪಲ್ ಬ್ಯಾಂಗಲ್ ತೊಗೊಂಡೆ. ಇದು ಕ್ಯೂಟ್ ಒಂದು ಜುಮ್ಕ ಎಷ್ಟು ಚಂದ ಇದಲ್ಲ. ಇದು ಕ್ಯೂಟ್ ಐತಿ. ನನ್ನ ಕಿವಿದು ಹೋಲ್ಸ್ ಭಾಳ ಸಣ್ಣ ಇದಾವೆ. ಇದು ಹೋಗೋದೇ ಇಲ್ಲಪ್ಪ. ಅದ ಹೆದರಿಕೆ ನಂಗೆ. ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಮಾಡೋರು ಸಣ್ಣದು ಮಾಡ್ಬೇಕು, ಅಷ್ಟು ದೊಡ್ಡದು ಮಾಡಿ ಏನು ಮಾಡ್ತಾರೆ ನಂಗೂ ಗೊತ್ತಿಲ್ಲಪ್ಪ. ಆ್ಯಂಡ್ ಇದು ಸ್ವಲ್ಪ ಕ್ಯೂಟ್ ಎಕ್ಸಸರಿ ಐತಿ ನೋಡಿಲ್ಲ. ಇದು ಯಾವ್ದು ಔಟ್ಫಿಟ್ದಾಗ ಹಾಕೋತೇನೆ ಗೊತ್ತಿಲ್ಲ ಬಟ್ ಹಾಕೋತೇನೆ. ಕ್ಯೂಟ್ ಐತಿ, ಹಾಕೋತೇನೆ. ಇದು ಜುಮ್ಕ ಎಷ್ಟು ಕ್ಯೂಟ್ ಅದ ನೋಡಿ. ಆ್ಯಂಡ್ ಎಸ್ ಇದಷ್ಟು ಕ್ಯೂಟ್ ಐತೆ ನೋಡಿ. ಇದ್ರ ಎಕ್ಸಸರಿ ಸೆಟ್ ಅದ. ಇಷ್ಟು ತೊಗೊಂಡು ಕೊಟ್ಟಾರು. ಇಷ್ಟೆಲ್ಲ ಕೊಡ್ಸಾರ ನಮ್ಮ ಪಪ್ಪ ನಂಗೆ ಬರ್ಡೇಗೆ.
ಮತ್ತು ಕೇಕ್ ತೊಗೊಂಡು ಬಂದೆ ನಾ ಹೋಗಿ ಚಾಕ್ಲೇಟ್ ಆ್ಯಂಡ್ ಬಟರ್ ಸ್ಕಾಚ್ ಇವೆಲ್ಲ ರೋಸಸ್ ಎಲ್ಲ ನಮ್ಮ ಪಪ್ಪನ ರೊಕ್ಕನ ತೊಗೊಳೋದು ಮತ್ತು ನಾ ಏನು ನಮ್ಮ ಪಪ್ಪನ ರೊಕ್ಕನ ಇಲ್ಲ. ನಾನು ಸಾಂಗ್ ಶೂಟ್ ಮಾಡೋದು ಟೆನ್ಷನ್ ಆಗೈತಪ್ಪ ನಂಗೆ. ಇವತ್ತು ಫುಲ್ ಭಾಳ ಐತಿ ಸಾಂಗ್ಸಿನ ಬಗ್ಗೆ ಯಾವ್ದಿದ್ದು ವಿಡಿಯೋ ಶೂಟ್ ಮಾಡೋದು ಭಾಳ ಟೆನ್ಷನ್ ಐತಿ. ಎಲ್ಲ ಮುಗಿಸ್ಬೇಕು ಜಲ್ದಿ ಮಾಡಿ. ನಾ ಬಡ್ಡೆ ಮಾಡ್ಕೊಂಡು ಕುಂತೇನೆ ಇಲ್ಲೇ. Really happy with this outfit. I love it. It's already like 6:30 I think so. ಚಾ ಕುಡಿಯಾಕ ಬ್ರೋ ಯಾರೂ ನನ್ನ ಬರ್ತಡೇ ಮಾಡಲಿಲ್ಲ ಅಂದ್ರೆ ನನಗೆ ನಾ ಇಷ್ಟು ಹ್ಯಾಪಿ ಮಾಡ್ಕೊಂಡೆ. ಫಕ್ ಬ್ರೋ ಎಷ್ಟು ಚಂದ ಕಾಣತೈತೆ ಅಂದ್ರು. ಸೀರಿಯಸ್ಲಿ ಐ ಆಮ್ ಸೋ ಫಕಿಂಗ್ ಹ್ಯಾಪಿ. This is how my birthday is looking. The cake. Happy birthday to you. Oh, whoa, whoa, whoa. Happy birthday to you. Happy birthday to you. Lies guys. ಸೊ ನಾ ಕೇಕ್ ತಿಂತಿದ್ದೇನೆ ಬಿಕಾಸ್ ಇದು ನನ್ನ ಚಾಕ್ಲೇಟ್ ಇದೈತಲ್ಲ ನಂಗೆ ಭಾಳ ಇಷ್ಟ ಆಕೈತೆ ಚಾಕ್ಲೇಟ್. ಸೊ ಇದಷ್ಟು ಅರ್ಧಕ್ಕೆ ತಿಂದ್ಬಿಟ್ಟೀನಿ. ಇಷ್ಟು ತಿಂದೆ ನಾನು. ಇದು ಹಂಗೆ ಐತಿ ಚಾಕ್ಲೇಟ್, ಇದು ನಂಗೆ ಕೇಕ್ ಹಂಗೆ ಐತಿ ಆ್ಯಂಡ್ ನಾನು ಪಾಪ್ಕಾರ್ನ್ ತಿಂದೆ. ಜ್ಯೂಸ್ ಕೊಡಾತೀನಿ.